ಕುಳಿತಿದ್ದ ಹಾಗೆ ಅಲ್ಲಿಗೆ ಒಬ್ಬ ಕುರುಡ ವ್ಯಕ್ತಿ ಬಂದ. ಸೂರ್ಯನ ಕಡೆ ಒಂದೇ ಸಮನೆ ನೋಡುತ್ತಿದ್ದುದರಿಂದ ಅವನ ಕಣ್ಣು ಹೊರಟು ಹೋಯಿತು ಅಂತ ಆಮೇಲೆ ನಮಗೆ ಗೊತ್ತಾಯಿತು ಅವನು ಸೂರ್ಯ ಅಂದರೆ ಏನು ಎಂಬುದನ್ನು ತಿಳಿಯಬಯಸಿದ, ಕುತೂಹಲಿಯಾಗಿದ್ದ ಮತ್ತು ಅದರಿಂದ ಸೂರ್ಯನ ಪ್ರಕಾಶವನ್ನು ಹಿಡಿಯಬಹುದೆಂದು ಭಾವಿಸಿದ್ದ. ಇದನ್ನು ತಿಳಿಯಲಿಕ್ಕಾಗಿ ಅವನು ಸೂರ್ಯನ ಕಡೆ ನೋಡುತ್ತಲಿದ್ದ. ಸೂರ್ಯನ ಪ್ರಖರ ಬೆಳಕಿಂದಾಗಿ ಅವನ ಕಣ್ಣು ನೋಯತೊಡಗಿತ್ತು. ಅವನು ಕಣ್ಣುಗಳನ್ನು ಕಳೆದುಕೊಂಡ, ಕುರುಡನಾದ. ಆಗ ಅವ ತನ್ನಷ್ಟಕ್ಕೆ ಹೇಳಿಕೊಂಡ, ಸೂರ್ಯನ ಪ್ರಕಾಶವು ದ್ರವವಲ್ಲ, ಒಂದು ವೇಳೆ ಅದು ದ್ರವವೇ ಆಗಿದ್ದರೆ ಅದನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬಗ್ಗಿಸಬಹುದಾಗಿತ್ತು. ಆಗ ನೀರು ಮತ್ತು ಗಾಳಿ ಹಾಗೆ ಅದು ಚಲಿಸುತ್ತಿತ್ತು. ಅದು ಬೆಂಕಿಯೂ ಅಲ್ಲ, ಬೆಂಕಿಯಾಗಿದ್ದರೆ ಅದನ್ನು ನೀರಿನಿಂದ ನಂದಿಸಬಹುದಾಗಿತ್ತು. ಯಾವ ಆತ್ಮವೂ ಅಲ್ಲ, ಯಾಕೆಂದರೆ ಅದನ್ನು ಕಣ್ಣಿನಿಂದ ಕಾಣಬಹುದಾಗಿತ್ತು. ಯಾವ ಪದಾರ್ಥವೂ ಅಲ್ಲ, ಯಾಕೆಂದರೆ ಅದನ್ನು ಅಲುಗಾಡಿಸಬಹುದಾಗಿತ್ತು. ಯಾವ ಸೂರ್ಯನ ಪ್ರಕಾಶದ ದ್ರವವೂ ಅಲ್ಲ, ಅಗ್ನಿಯೂ ಅಲ್ಲ, ಆತ್ಮವೂ ಅಲ್ಲ, ಯಾವುದೇ ಪದಾರ್ಥವೂ ಅಲ್ಲ, ಏನೂ ಅಲ್ಲ. ಅವನು ಒಂದೇ ಸಮನೆ ಸೂರ್ಯನನ್ನು ನೋಡಿದ್ದರಿಂದ ಅವನ ಎರಡೂ ಕಣ್ಣುಗಳನ್ನು ಕಳೆದುಕೊಂಡ, ಕುರುಡ ಅಷ್ಟೇ. ಬಳಿಕ ಅವನಿಗೆ ಸೂರ್ಯನಿಗೆ ಅಸ್ತಿತ್ವವೇ ಇಲ್ಲ ಎಂದು ನಂಬಿಕೆ ಉಂಟಾಯಿತು. ನೋಡಿದೆಯಾ, ನನ್ನ ಮಾತು ಸರಿಯಲ್ಲವಾ? ಸೂರ್ಯನಿಗೆ ಅಸ್ತಿತ್ವವೇ ಇಲ್ಲವೆಂದು ನಾನು ನಿನಗೆ ಹೇಳಿದ್ದೆ. ಎಷ್ಟೊಂದು ಕತ್ತಲಿದೆ ಇಲ್ಲಿ, ನಿನಗೆ ಕಾಣಿಸುವುದಿಲ್ಲವಾ? ಆದರೂ ಜನರು ಸೂರ್ಯನಿದ್ದಾನೆ ಎನ್ನುತ್ತಾರೆ. ಒಂದು ವೇಳೆ ಇರುವುದೇ ಆದರೆ ಇದು ಯಾಕೆ ಹೀಗೆ? ನನಗೆ ಸೂರ್ಯನೆಂದರೆ ಏನು ಅಂತ ಗೊತ್ತಿಲ್ಲ. ಅದನ್ನು ತೆಗೆದುಕೊಂಡು ನಾನು ಮಾಡುವುದಾದರೂ ಏನಿದೆ? ಆದರೆ ನನಗೆ ಬೆಳಕೆಂದರೆ ಏನು ಅಂತ ಗೊತ್ತಿದೆ. ನೋಡಿ, ನಾನು ರಾತ್ರಿಗಾಗಿ ದೀಪ ತಯಾರಿಸಿದ್ದೇನೆ. ಇದರ ಸಹಾಯದಿಂದ ತಮ್ಮನ್ನು ನೋಡಬಲ್ಲೆ ಹಾಗೂ ಗುಡಿಸಲಿನಲ್ಲಿರುವ ಎಲ್ಲಾ ವಸ್ತುಗಳನ್ನು ಹುಡುಕಿ ತೆಗೆಯಬಲ್ಲೆ. ಇದೇ ನನ್ನ ಸೂರ್ಯ. ನೀನು ನಿನ್ನ ಸಂಪೂರ್ಣ ಜೀವನವನ್ನು ಕಣ್ಣಿಲ್ಲದೆ ಕಳೆದಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೂರ್ಯ ಏನು ಎಂಬುದು ನಿನಗೆ ಯಾವತ್ತೂ ಗೊತ್ತಾಗಿರ್ಲಿಕ್ಕಿಲ್ಲ. ನಾನು ಅದು ಏನು ಎಂಬುದನ್ನು ಹೇಳುತ್ತೇನೆ. ಸೂರ್ಯ ಒಂದು ಬೆಂಕಿಯ ಚೆಂಡು. ಪ್ರತಿದಿನ ಅವನು ಸಮುದ್ರದಿಂದ ಹೊರಡುತ್ತಾನೆ ಮತ್ತು ಸಂಜೆ ನಮ್ಮ ಈ ದ್ವೀಪದ ಹಿಂದೆ ಅಡಗಿ ಬಿಡುತ್ತಾನೆ. ನಾವೆಲ್ಲರೂ ಅವನನ್ನು ನೋಡಿದ್ದೇವೆ. ನಿನಗೆ ದೃಷ್ಟಿ ಇದ್ದರೆ ನೀನು ನೋಡುತ್ತಿದ್ದೆ. ನೀವು ನಿಮ್ಮ ದ್ವೀಪದಿಂದಾಚೆ ಎಲ್ಲೂ ಹೋಗಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ನೀವು ನನ್ನ ಹಾಗೆ ನೌಕೆಯಲ್ಲಿ ದೂರ ದೂರ ಹೋಗಿದ್ದರೆ ನಿಮಗೆ ಗೊತ್ತಾಗುತ್ತಿತ್ತು. ಸೂರ್ಯ ನಮ್ಮ ದ್ವೀಪದ ಬೆಟ್ಟದ ಹಿಂದೆ ಅಡಗುವುದಿಲ್ಲ. ಅವನು ಪ್ರತಿದಿನ ಸಮುದ್ರದಲ್ಲೇ ಉದಯವಾಗುತ್ತಾನೆ, ಸಮುದ್ರದಲ್ಲೇ ಮುಳುಗುತ್ತಾನೆ. ನಾನು ನಿಮಗೆ ಸತ್ಯದ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ನಾನು ಇದನ್ನು ಪ್ರತಿದಿನ ನೋಡುತ್ತಿದ್ದೇನೆ.
ಆದ್ದರಿಂದ ಸೂರ್ಯನ ಬೆಳಕನ್ನು ಕಂಡವನು, ಅದರ ಬೆಳಕು ವಿಶ್ವದೆಲ್ಲೆಡೆ ಹರಡಿದ್ದನ್ನು ಕಂಡವರು ಕುರುಡು ನಂಬಿಕೆಗಳ ಅಂಧವಿಶ್ವಾಸಿಗರಿಗೆ ಯಾವುದೇ ದೋಷವನ್ನು ಆರೋಪಿಸಬಾರದು. ಅವರನ್ನು ತಿರಸ್ಕಾರದಿಂದಲೂ ಕಾಣಬಾರದು. ಯಾಕೆಂದರೆ ಅವರು ತನ್ನೊಳಗಿರುವ ಅಮೂರ್ತ ಮೂರ್ತಿಯಲ್ಲಿ ಆ ಬೆಳಕಿನ ಒಂದು ಕಿರಣವನ್ನು ಕಾಣುತ್ತಾರೆ. ಅವನು ಕುರುಡ, ಸೂರ್ಯನನ್ನೇ ಕಾಣಲಾರ ಎಂದು ನಾಸ್ತಿಕನನ್ನು ತಿರಸ್ಕಾರದಿಂದ ಕಾಣಬಾರದು. ನಮ್ಮೊಳಗೆ ಒಳಗೊಳಗೆ ಆಟದ ಒಳಗೊಂದಾಟವಿದೆ. ನಮ್ಮೊಳಗೆ ಒಳಗೊಳಗೆ ಆಟದ ಒಳಗೊಂದಾಟವಿದೆ. ನಿಮ್ಮೊಳಗೆ ಒಳಗೊಳಗೆ ಆಟದ ಒಳಗೊಂದಾಟವಿದೆ. ನಿಮ್ಮೊಳಗೆ ಒಳಗೊಳಗೆ ಆಟದ ಒಳಗೊಂದಾಟವಿದೆ. ಸ್ನೇಹಿತರೆ, ಇದರ 3ನೇ ಭಾಗಕ್ಕೆ ನಾವು ಈಗ ಬರ್ತಾ ಇದ್ದೇವೆ. ಸೂರ್ಯನಿಂತಲೂ ಪ್ರಖರವಾದ ಈ ಜಗತ್ತಿನಲ್ಲಿ ಒಬ್ಬ ನಾಟಕಕಾರ ಯಾರಾದರೂ ಇದ್ದರೆ ಅವರ ಹೆಸರು. ಸೂರ್ಯನಿಂತಲೂ ಪ್ರಖರವಾದ ಒಬ್ಬ ನಾಟಕಕಾರನನ್ನ ಈ ಜಗತ್ತು ಗುರುತಿಸಿದ್ದರೆ ಅವನ ಹೆಸರು ಹೇಳಿ. ಯಾವುದೇ ಭಾಷೆ, ಶೇಕ್ಸ್ಪಿಯರ್ ಖಂಡಿತವಾಗಿಯೂ ಸೂರ್ಯನಷ್ಟೇ ಶಕ್ತಿವಂತ ನಾಟಕಕಾರ. ಆತ ಇಂಗ್ಲೆಂಡಿನ ನಾಟಕಕಾರ. ಭಾರತದ ಒಬ್ಬ ನಾಟಕಕಾರರನ್ನ ಹೆಸರು ಹೇಳಿ ಜಗತ್ತಿಗೆ ಒಂದು ನಾಟಕದ ಮೂಲಕ ತುಂಬ ವಿವರಗಳನ್ನು ಕೊಟ್ಟಂತಹ ಒಬ್ಬ ನಾಟಕಕಾರ, ಭಾರತೀಯ ನಾಟಕಕಾರ ಹೆಸರು ಹೇಳಿ. ಯಾರು? ಓಕೆ, ಕಾಳಿದಾಸ. ಖಂಡಿತವಾಗಿ ಅವರು ದೊಡ್ಡ ನಾಟಕಕಾರರು. 1000 ವರ್ಷಗಳ ಹಿಂದೆ ನಾಟಕ ಬರೆದಿದ್ದಾರೆ. ಅವರ ನಾಟಕದ ಒಂದು ಹೆಸರು ಹೇಳಿ. ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಶಾಕುಂತಲ. ಓಕೆ, ಶಾಕುಂತಲದ ಕತೆ ಗೊತ್ತಾ ನಿಮಗೆ? ಎಲ್ಲರಿಗೆ ಗೊತ್ತು ತಿಳ್ಕೊಳ್ತೇನೆ ನಾನು. ಇಲ್ಲದಿದ್ದರೆ ಸರ್ ಇಡೀ ಶಾಕುಂತಲವನ್ನು ಪಾಠ ಮಾಡ್ತಾರೆ. ಇಲ್ಲಿ ಶಾಕುಂತಲ ನಾಟಕ ನಿಮ್ಗೆಲ್ಲರಿಗೂ ಒಮ್ಮೆ ನೆನಪಿಸ್ಕೊಳ್ಳಿ. ಜಗತ್ಪ್ರಸಿದ್ಧ ನಾಟಕವಾದ ಜೊತೆಯಲ್ಲಿಯೇ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಜನಪದರಲ್ಲಿ ಅದು ಹಾಡಾಗಿ, ಕಥೆಯಾಗಿ, ಸಮಕಾಲೀನ ಸಂಗತಿಯಾಗಿ ಬೆಳೆದುಕೊಂಡು ಬಂದ ಬಗೆಯ ಬಗ್ಗೆ ಒಂದು ಹಾಡನ್ನು ರೂಪಕ ಮಾಡಿ ನಮ್ಮ ಮಕ್ಕಳು ಅದನ್ನು ನಿರೂಪಿಸ್ತಾರೆ. ಗೆಳೆಯನೇ ಓ ಎಳೆಯನೇ, ಕಾಂತನೇ ಕಾಂತನೇ, ಗೆಳೆಯನೇ ಓ ಎಳೆಯನೇ, ಕಾಂತನೇ ಕಾಂತನೇ, ಬಾಳೆ ನನ್ನಯ ಚಿನ್ನದುಂಗುರ ಬಾವಿ ನೀರೊಳು ಜಾರಿತೋ, ಬಾವಿ ನೀರೊಳು ಜಾರಿತೋ, ಬಾಳೆ ನನ್ನಯ ಚಿನ್ನದುಂಗುರ ಬಾವಿ ನೀರೊಳು ಜಾರಿತೋ, ಬಾವಿ ನೀರೊಳು ಜಾರಿತೋ, ಗೆಳೆಯನೇ ಓ ಎಳೆಯನೇ, ಕಾಂತನೇ ಕಾಂತನೇ, ನಿಮಿಷವಿದ್ದರೆ ನೀರೊಳು ಕರಗುವುದು ನೀರಾಗುತ್ತಾ, ಕರಗುವುದು ಅದು ಉಂಗುರ ನೀರಾಗುತ್ತಾ, 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 ಗೆಳೆಯನೇ ಓ ಎಳೆಯನೇ, ಕಾಂತನೇ ಕಾಂತನೇ, ಏಳು ಬಣ್ಣದ ಉಂಗುರ ಕೆರೆಯ ಪಾಲ ಹೋಯಿತೋ, 5 ಬಣ್ಣದ ಉಂಗುರ ಅಷ್ಟಲೋಕವ ಸೇರಿತೋ, 4 ಬಣ್ಣದ ಉಂಗುರ ನಾಗಲೋಕವ ತಲುಪಿತೋ, ನಾಗಲೋಕವ ತಲುಪಿತೋ, ಗೆಳೆಯನೇ ಓ ಎಳೆಯನೇ, ಕಾಂತನೇ
ಬಂಡಿಗೆತ್ತು ಹೂಡಲೆಂದು ಹೇಗೆ ಹೋಗಲಿ ಜಾತ್ರೆಗೆ ನಾ ಹೇಗೆ ಹೋಗಲಿ ಜಾತ್ರೆಗೆ ಹೇಗೆ ಹೋಗಲಿ ಜಾತ್ರೆಗೆ ನಾ ಹೇಗೆ ಹೋಗಲಿ ಜಾತ್ರೆಗೆ ಗೆಳೆಯನೇ ಓ ಎಳೆಯನೇ ಕಾಂತನೇ ಏಕಾಂತನೇ ಅತ್ತೆ ಮನೆಗೆ ಬಂದು ನಾನು ವಾರವಿನ್ನು ಕಳೆಯಿತೋ ಅತ್ತೆ ಮನೆಗೆ ಬಂದು ನಾನು ವಾರವಿನ್ನು ಕಳೆಯಿತೋ ಉಂಗುರವೆಲ್ಲೆಂದತ್ತೆ ಕೇಳಲು ಉಂಗುರವೆಲ್ಲೆನ್ ಮಾವ ಕೇಳಲು ಉಂಗುರವೆಲ್ಲೆಂದತ್ತೆ ಕೇಳಲು ಉಂಗುರವೆಲ್ಲೆನ್ ಮಾವ ಕೇಳಲು ಹೇಗೆ ಹೇಳಲಿ ಅತ್ತೆಗೆ ನಾ ಹೇಗೆ ಹೇಳಲಿ ಮಾವಗೆ ಹೇಗೆ ಹೇಳಲಿ ಅತ್ತೆಗೆ ನಾ ಹೇಗೆ ಹೇಳಲಿ ಮಾವಗೆ ಗೆಳೆಯನೇ ಓ ಎಳೆಯನೇ ಕಾಂತನೇ ಏಕಾಂತನೇ ಸ್ನೇಹಿತರೆ, ನಾವು ನಾಟಕ ಮಾಡೋದು, ನಾಟಕದ ಕತೆ ಕೇಳಿದಿರಿ, ಹಾಡು ಕೇಳಿದಿರಿ, ನಾಟಕ ಕಾಳಿದಾಸ ನಾಟಕದ ಓದಿದ್ದೀರಿ. ಈ ನಾಟಕನ ಮತ್ತೆ ಮುಂದುವರಿಸ್ಬೇಕು ನಾವು. ನಿಮ್ಮಲ್ಲಿ ಯಾರಾದರೂ ಶಾಕುಂತಲೆಯ ಪಾತ್ರ ಮಾಡ್ತೀರಾ? ಎಂತೆಂಥ ನಟಿಯರೆಲ್ಲ ಇದ್ದೀರಿ. ನಟರು ನಟಿಯರಾಗ್ಬೋದು, ನಟಿಯರು ನಟರಾಗ್ಬೋದು. ನಾಟಕ ಇದೆ, ಯಾರು ಮಾಡ್ತೀರಿ? ಯಾರಾದ್ರು ಹೋಗಿ ಶಾಕುಂತಲೆ ಪಾತ್ರ ಏನು ಸಂದರ್ಭ ಬರ್ತದೆ ಅಂದರೆ, ಉಂಗುರ ಕಳ್ಕೊಂಡಿದ್ದಾರೆ ಗೊತ್ತಿದೆ, ಅತ್ತೆ ಇದ್ದಾರೆ, ಅತ್ತೆ ಹತ್ರ ನೀವು ಅದನ್ನು ಹೇಳಬೇಕು. ಅಷ್ಟೇ, ಒಂದೇ ವಾಕ್ಯ, ಒಂದು ಅಥವಾ ಎರಡು ವಾಕ್ಯ. ನೀವು ಉಂಗುರ ಕಳ್ಕೊಳ್ಳೋದನ್ನು ಹೇಗೆ ಹೇಳ್ತೀರಿ? ಮೌನದಲ್ಲಿ ಹೇಳ್ತೀರಾ ಅಥವಾ ನಾನೇ ಎಲ್ಲ ಅತ್ತೆ ನನ್ನ ಉಂಗುರ ಕಳೆದು ಹೋಗಿದೆ ಹಾಗೆ ಹೇಳ? ಹೇಗೆ ಹೇಳೋದು? ಹೇಗೆ ಹೇಳ್ತೀರಿ? ಇಲ್ಲಿ ನಾಟಕನ ನಿಲ್ಲಿಸಿ ಬಿಡೋಣ. ವಾಸ್ತವ ಏನು ಆಗ್ತದೆ ಅಂದ್ರೆ, ಈ ಉಂಗುರ ಕಳೆದುಕೊಂಡ 13ನೇ ದಿವಸ ಅದೇ ಹೆಣ್ಣು ಮಗಳ ಹೆಣ ಶವವಾಗಿ ಅದೇ ಬಾವಿಯಲ್ಲಿ ಕಾಣಿಸಿತು. ಆ ಹೆಣ್ಣು ಮಗಳು ತೀರ್ಕೊಂಡಿದ್ದಾನೆ. ತಿಳಿಸ್ತೀವಿ ಹೇಗೆ ತೀರ್ಕೊಂಡಿತ್ತು, ಶವವಾದ ಬಗೆ ಹೇಗೆ, ಏನಾಗಿತ್ತು? ಶಾಕುಂತಲೆ ಅಂತ ಒಂದು ಹೆಣ್ಣುಮಗಳು ಮಾವನ ಮನೆಗೆ ಬಂದು 1 ವಾರದಲ್ಲಿ ಹೆಣ ಆಗುದು ಅಂದ್ರೆ ಏನ್ ಕಾರಣ? ಆತ್ಮಹತ್ಯೆ ಮಾಡಿಕೊಂಡ್ರ, ಅಥವಾ ದೂಡಿ ಹಾಕಿದ್ರ, ಅಥವಾ ಕೊಂದ್ಬಿಟ್ರ, ಅಥವಾ ಬೇರೆ ಯಾರೋ ಯಾರಿಗೂ ಸಿಗೋದು ಬೇಡ ಅಂತ ಯೋಚನೆ ಮಾಡಿದ್ರು. ಇರ್ಲಿ, ನೀವು ಯೋಚನೆ ಮಾಡಿ, ಮನೆಗೆ ಹೋಗಿ ಯೋಚನೆ ಮಾಡ್ಬೋದು. ನಮ್ಮ ಮಕ್ಕಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅಪೂರ್ವ, ಶ್ರೀರಾಮಕೃಷ್ಣ ಪ್ರೌಢಶಾಲೆ 8ನೇ ತರಗತಿ. ಲೋಕೇಶ್ವರಿ ಬಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ 9ನೇ ತರಗತಿ. ಸೌಮ್ಯ ಕೆ, ಶ್ರೀರಾಮಕೃಷ್ಣ ಪ್ರೌಢಶಾಲೆ 9ನೇ ತರಗತಿ. ಭೂಮಿಕಾ ಜಿ, 9ನೇ ತರಗತಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ. ಬಬಿತ್, 9ನೇ ತರಗತಿ, ರಾಮಕೃಷ್ಣ ಪ್ರೌಢಶಾಲೆ. ಸರ್, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ದಯವಿಟ್ಟು ಪ್ಲೀಸ್ ಸರ್.
ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೂಪಕಲಾ ನಮ್ಮೊಟ್ಟಿಗಿದ್ದಾರೆ. ಪ್ರೀತಿಯಿಂದ ಮಕ್ಕಳನ್ನು ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಈಗ ಒಂದು ಕೃತಜ್ಞತೆ. ನಮ್ದು ಮುಗೀತು. 7 ಗಂಟೆ 10 ನಿಮಿಷ ಆಗಿದೆ. ಪ್ರೀತಿ ಎಲ್ಲ ಸ್ನೇಹಿತರೆ, ಮಕ್ಕಳ ಮಾಸದ ಆಲೋಚನೆಯಲ್ಲಿ ಒಂದಷ್ಟು ಮಕ್ಕಳ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಆಲೋಚನೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬರುವ ತಿಂಗಳಿನಲ್ಲಿ ಕಾರ್ಯಕ್ರಮದ ಸಂಯೋಜನೆಗಳಾಗಿವೆ. ಜೀವನ್ ರಾಮ್ ನಮಗೆ ಇವತ್ತು ಮಾಡಬೇಕಿತ್ತು, ಅದು ಅವರಿಗೆ ಇವತ್ತು ಹಿಂದೂಸ್ತಾನಿ ಎಕ್ಸಾಮ್ ಇದ್ದದ್ರಿಂದ ಸ್ವಲ್ಪ ಸಮಸ್ಯೆಗಳಾಯಿತು, ಹೊಂದಾಣಿಕೆಗಳಾಯಿತು. ಬರೋ ತಿಂಗಳ ಕಾರ್ಯಕ್ರಮ ಸುಮಾರು ನಮ್ಮ ಆಲೋಚನೆಯಲ್ಲಿ ಡಿಸೆಂಬರ್ 13ನೇ ತಾರೀಕು ಅಂತ ಆಲೋಚನೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಡೈರಿಯಲ್ಲಿ ಈಗಲೇ 13 ಬಹುವಚನಂ ಅಂತ ಬರೆಯುವುದರ ಮೂಲಕ ಬ್ಲಾಕ್ ಮಾಡಿ ಬಿಡಬೇಕು. ನೀವೆಲ್ಲರೂ ಕೂಡ 4:15 4:15 ಇಲ್ಲಿ ಬರಬೇಕು. ಇವತ್ತು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆದದ್ರಿಂದ ಜನರೇಟರ್ ತಂದಿಟ್ಟಿದ್ದೇವೆ, ದೇವದಯಕ್ಕೆ ಪ್ರಾಬ್ಲಮ್ ಆಗಲಿಲ್ಲ. ಮತ್ತೆ ಇಲ್ಲದಿದ್ದರೆ 4:15 ನಮ್ಮ ಕಾರ್ಯಕ್ರಮಗಳು ಶುರು ಆಗ್ತವೆ. 4:15 ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಅಂತ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿಕೊಳ್ತಾ, ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟ ಎಲ್ಲ ನಮ್ಮ ಪ್ರೀತಿ ಪಾತ್ರರಿಗೆ, ಅಲ್ಲೂ ಕೂಡ ಇವತ್ತೊಬ್ಬಳು ಎಕ್ಸಾಮ್ ಬರೆದವಳೆ ಇರೋದು, ಆ ಎಕ್ಸಾಮಿನ ರಭಸದಲ್ಲೇ ಇವತ್ತು ಬಂದು ವಯಲಿನ್ ನುಡಿಸಿದಾಳೆ. ಎಲ್ಲ ಸಂಗೀತದ ಎಲ್ಲ ಬಂಧುಗಳಿಗೆ, ನಾಟಕದ ಎಲ್ಲ ಬಂಧುಗಳಿಗೆ, ನಾಟಕ ನಿರ್ದೇಶನ ಮಾಡಿದ ಇದು ಪರಸ್ಪರ ನಾವೇ ಹೇಳ್ಕೊಳ್ಳೋದು, ಹಾಗೆ ಭಾಷಾಂತರ ಮಾಡಿದ ಸಹಮತಳಿಗೆ ಮತ್ತು ಪ್ರೀತಿಯಿಂದ ಬಂದ ನೀವೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಕೃತಜ್ಞತೆಗಳು. ಮತ್ತೆ ಒಳ್ಳೆಯ ಸದಭಿರುಚಿ ಆಲೋಚನೆಯಿಂದ ನಾವು ಮತ್ತೆಲ್ಲರೂ ಕೂಡ ಹೀಗೆ ಇಲ್ಲಿ ಸೇರ್ತಾ ಇರುವ ಎಲ್ರಿಗೂ ನಮಸ್ಕಾರ. ಬಹಳ ದೂರದಿಂದ ಅನೇಕ ಜನ ಸ್ನೇಹಿತರು ಬಂದಿದ್ದಾರೆ, ಅವರಿಗೆ ಮತ್ತೊಮ್ಮೆ ಪ್ರೀತಿ ಕೃತಜ್ಞತೆ.